ಅಂಶಗಳ ಅಡಿಯಲ್ಲಿ ಸೈಬರ್ ಕ್ರೈಮ್ ಅಂತ ಏನು ನಾವು ಕರಿತೀವಿ ಅದು ಬಹಳ ವ್ಯಾಪಕವಾಗಿ ಇವತ್ತು ಎಲ್ಲ ಕಡೆ ಹರಡ್ತಾ ಇದೆ. ಬಹಳಷ್ಟು ಜನ ಅದಕ್ಕೆ ಮೋಸ ಹೋಗ್ತಾ ಇದ್ದಾರೆ ಮತ್ತು ಅನೇಕ ಬುದ್ಧಿವಂತರೇ ಅದಕ್ಕೆ ಮೋಸ ಹೆಚ್ಚಾಗಿ ಹೋಗ್ತಾ ಇರುವಂಥದ್ದು. ಈಗ ಪ್ರತಿ ವರ್ಷ ಮಂಗಳೂರಿನಲ್ಲೇ ಹೋದ ವರ್ಷ ಸುಮಾರು 11 ಕೋಟಿಯಷ್ಟು ಇದರಿಂದ ಜನರಿಗೆ ಮೋಸ ಮಾಡಿ ಸೈಬರ್ ಕ್ರೈಮಿನ ಘಟನೆಗಳು ನಡೆದಿದೆ. ಒಂದು ವರ್ಷದಲ್ಲಿ ಒಂದು 2-3 ವರ್ಷದಿಂದ ಇನ್ಸಿಡೆಂಟ್ಸೇ ಆಗ್ತಾ ಇರಲಿಲ್ಲ. ಈಗ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ನಾವು ಎಲ್ಲ ಫೋನ್ಗಳ ಮುಖಾಂತರನೇ ಆಪರೇಟ್ ಮಾಡ್ತೀವಿ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಫೋನ್ ಮುಖಾಂತರನೇ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಜನರಿಗೆ ಸುಲಭವಾಗಿ ಕೆಲವರೆಲ್ಲ ಮೋಸ ಮಾಡಿಸಿ ಅವರಿಂದ ಪಾಸ್ವರ್ಡನ್ನು ತಗೊಳ್ಳುವಂಥದ್ದು ಅಥವಾ ಅವರಿಂದ ಮಾಹಿತಿಯನ್ನು ತಗೊಳ್ಳುವಂಥದ್ದು ಅಥವಾ ಯಾವುದೋ ಒಂದು ಫೇಕ್ ವಿಷಯವನ್ನು ತಿಳಿಸಿ ಅವರಿಂದ ಅವರ ಅಕೌಂಟ್ಗೆ ಹಾಕ್ಸ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ತುಂಬ ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಸುಮಾರು 20% ಅಷ್ಟು ಕ್ರೈಮ್ ಇವಾಗ ರಿಜಿಸ್ಟರ್ ಆಗ್ತಾ ಇರೋದು FIRಗಳು ಅದು ಸೈಬರ್ ಕ್ರೈಮಲ್ಲೇ ರಿಜಿಸ್ಟರ್ ಆಗ್ತದೆ. ತುಂಬ ಇಟ್ ಇಸ್ ಸ್ಪ್ರೆಡಿಂಗ್ ವೆರಿ ರ್ಯಾಪಿಡ್ಲಿ, ವೆರಿ ಫಾಸ್ಟ್. ಆ್ಯಂಡ್ ನಿಮ್ಮನ್ನು ಫೋನ್ ಮಾಡೋದಕ್ಕೆ ಏನೇನೋ ಅವರು ಉಪಯೋಗ ಮಾಡ್ತಾರೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಫ್ಯಾಮಿಲಿ, ನಿಮ್ಮ ತಾಯಿ ತಂದೆ ಎಲ್ರಿಗೂ ನೀವು ಹೇಳಬೇಕು. ಯಾವುದೇ ಈ ಥರ ಒಂದು ಸಸ್ಪಿಷಿಯಸ್ ಆಗಿ ನಿಮ್ಮಂಥ ಇನ್ಫಾರ್ಮೇಷನ್ ಯಾರಾದ್ರೂ ಕೇಳಿದ್ರೆ ಯಾರಿಗೂ ಕೂಡ ಕೊಡಬಾರ್ದು. ಎಲ್ಲ ತಿಳ್ಕೋಬೇಕು, ಯೋಚನೆ ಮಾಡಬೇಕು, ವೆರಿಫೈ ಮಾಡಬೇಕು, ಆಮೇಲೆ ನೀವು ಮುಂದೆ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ನಮ್ಮ ಮಂಗಳೂರಿನ ಸಿಟಿ ನಮ್ಮ ಪೊಲೀಸ್ ಕಮಿಷನರ್ ಅವ್ರಿಗೆ ಮತ್ತು ಇವತ್ತು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯ ಒಂದು ಸಬ್ಜೆಕ್ಟ್ ತಗೊಂಡು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಮ್ಮ ಕೋಸ್ಟ್ ಗಾರ್ಡ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಇವತ್ತು ಬಂದು ಇನ್ವಾಲ್ವ್ ಆಗಿದ್ದಕ್ಕೆ ಕೋಸ್ಟ್ ಗಾರ್ಡ್ ಅವ್ರಿಗೂ ಕೂಡ ಆಫೀಸರ್ಸ್ ಎಲ್ಲರೂ ಕೂಡ ನನ್ನ ಅಭಿನಂದನೆ. ಮತ್ತು ಎಲ್ಲ ವಾಲಂಟಿಯರ್ಸ್ ಎಲ್ಲ ಬಂದಿದ್ದಾರೆ. ಯುವಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಮತ್ತು ಎಲ್ಲ ಶಾಲೆ ಮತ್ತು ಕಾಲೇಜಿನ ಮಕ್ಕಳು ಎಲ್ಲ ನೀವು ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಸೈಬರ್ ಕ್ರೈಮ್ ವಿರುದ್ಧ ನಾವು ಜಾಗೃತರಾಗೋಣ. ಲೆಟ್ ಅಸ್ ಬಿ ಅವೇರ್, ಲೆಟ್ ಅಸ್ ಬಿ ವಿಜಿಲೆಂಟ್. ಇಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಕ್ಚುಲಿ ಇಲ್ಲಿ ಆಗಬೇಕು ಅಂತ ಒಂದು ದೊಡ್ಡ ಇನಿಷಿಯೇಟಿವನ್ನು ಮಂಗಳೂರು ಪೊಲೀಸ್ ಇಲಾಖೆಯವರು ತಗೊಂಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ನಮ್ಮಂತಹ ಸಂಘಟನೆಗಳು ಸೇರಿಕೊಂಡು ಈ ಒಂದು ಸೈಬರ್ ಅಪರಾಧ ಏನಾಗ್ತಾ ಇದೆ ಅದೊಂದು ದೊಡ್ಡ ಒಂದು ಮೆನೆಸ್. ಈಗ ಅದನ್ನು ತಡೆಯುವಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ನಾವೆಲ್ಲರೂ ಆ ಕೆಲಸವನ್ನು ಮಾಡಬೇಕು.